ಹಾಯ್ ಎಲ್ರಿಗೂ ನಮಸ್ಕಾರ. ಚೈತ್ರ ದಿನೇಶ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತು ನಾನು ಒಂದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಗೂಗಲ್ ಮ್ಯಾಪಲ್ಲಿ ಒಂದು ಕೆಲಸ ಅಂತ ಹೇಳ್ಬೋದು, ರಿಮೋಟ್ ವರ್ಕ್ ಅಂತಲೇ ಹೇಳ್ಬೋದು. ಇದರಲ್ಲಿ ಯಾವುದೇ ರೀತಿ ಕ್ವಾಲಿಫಿಕೇಷನ್ಸ್ ಕೇಳಿಲ್ಲ, ಹಾಗೆಯೇ ಯಾರು ಬೇಕಾದರೂ ಅಪ್ಲೈ ಕೂಡ ಮಾಡ್ಬೋದು. ಹೌಸ್ ವೈಫ್ಸ್ ಆಗಿರ್ಬೋದು, ರಿಟೈರ್ಡ್ ಪರ್ಸನ್ಸ್ ಆಗಿರ್ಬೋದು, ಹಾಗೆ ಸ್ಟೂಡೆಂಟ್ಸ್ ಆಗಿರ್ಬೋದು ಅಪ್ಲೈ ಮಾಡ್ಬೋದು. ಹಾಗೆ ಇದರಲ್ಲಿ ಏನೇನೋ ಪ್ರೊಸೀಜರ್ಸ್ ಇದೆ, ಹಾಗೆ ಹೇಗೆ ಅಪ್ಲೈ ಮಾಡಬೇಕು, ಇದರಲ್ಲೊಂದು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಕೂಡ ಇದೆ. ಅದನ್ನು ಹೇಗೆ ಅಟೆಂಡ್ ಮಾಡೋದು ಎಲ್ಲನೂ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆಯೇ ಪೂರ್ತಿ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸೊ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಇಲ್ಲಿ ಬರುತ್ತೆ. ಇಲ್ಲಿ ನೀವು ಇಮೇಲ್ ಐ ಡಿ ಹಾಕಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ನಿಮಗೆ ಇದೆ. ಫುಲ್ ಓದಿ ಆಮೇಲೆ ಒನ್ಸ್ ಎಲ್ಲ ಓದ್ಕೊಂಡು ಆಮೇಲೆ ನೀವು ಅಪ್ಲೈ ಮಾಡ್ಬೋದು. ನಾನೀಗ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಡಾಟಾ ಅನಲಿಸ್ಟ್ ಇಂಡಿಯಾ ಮ್ಯಾಪ್ ಅಪ್ಲಿಕೇಶನ್ ಅಂತ ಹೇಳಿ ಇಲ್ಲಿ ರಿಟೈರ್ಡ್ ಪರ್ಸನ್ಸು, ಸ್ಟೂಡೆಂಟ್ಸು, ಹೌಸ್ ವೈಫು ಎಲ್ಲ ಕೂಡ ಅಪ್ಲೈ ಮಾಡ್ಬೋದು. ಫುಲ್ ಟೈಮ್ ಆದರೂ ಮಾಡ್ಬೋದು, ಪಾರ್ಟ್ ಟೈಮ್ ಆದರೂ ಮಾಡ್ಬೋದು ಅಂತ ಹೇಳಿದ್ದಾರೆ. ಐಡಿಯಲ್ ಕ್ಯಾಂಡಿಡೇಟ್ಸ್ ಫ್ಲೂಯೆಂಟ್ ಇನ್ ಇಂಗ್ಲೀಷಲ್ಲಿ ಫ್ಲೂಯೆನ್ಸ್ ಇರಬೇಕು. ಆಮೇಲೆ ಎಕ್ಸಲೆಂಟ್ ರಿಸರ್ಚ್ ಸ್ಕಿಲ್ಸ್ ಅಂತ ಹೇಳಿದ್ದಾರೆ. ರಿಸರ್ಚ್ ಮಾಡೋವಂಥ ಸ್ಕಿಲ್ ಇರಬೇಕು. ಲೋಕಲ್ ನಾಲೆಡ್ಜ್ ಆಫ್ ಇಂಡಿಯಾ, ಜಿಯೋಗ್ರಫಿ, ಕಲ್ಚರ್ ಆಫ್ ಇಂಡಿಯಾ, ಲೋಕಲ್ ನಾಲೆಡ್ಜ್ ಇರಬೇಕಾಗತ್ತೆ ಇಂಡಿಯಾದು. ಹಾಗೆ ಜಾಬ್ ರಿಕ್ವೈರ್ಮೆಂಟ್ ಬಂದು ಮಸ್ಟ್ ಬಿ ಲಿವಿಂಗ್ ಇನ್ ಇಂಡಿಯಾ ಫಾರ್ ಎ ಮಿನಿಮಮ್ ಆಫ್ 5 ಕನ್ಸಿಕ್ಯೂಟಿವ್ ಇಯರ್. ಹಾಗೆ ಗುಡ್ ವರ್ಕಿಂಗ್ ನಾಲೆಡ್ಜ್ ಆಫ್ ಸರ್ಚ್ ಇಂಜಿನ್ಸ್, ಮ್ಯಾಪ್ ಅಪ್ಲಿಕೇಶನ್ಸ್ ಆ್ಯಂಡ್ ಫೆಮಿಲಿಯಾರಿಟಿ ಇರಬೇಕು. ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಲ್ಯಾಪ್ಟಾಪು, ಕಂಪ್ಯೂಟರ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆ್ಯಂಟಿವೈರಸ್ ಸೊಲ್ಯೂಷನ್ ಇರಬೇಕು. ಸೊ ಎಲ್ಲ ಆದಮೇಲೆ ಅಪ್ಲೈ ಕೊಡಿ. ಅಪ್ಲೈ ಆದಮೇಲೆ ಈ ಥರ ನಿಮಗೆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್, ಪಾಸ್ವರ್ಡ್ ಕೊಟ್ಟು ನಿಮಗೆ ಒ ಟಿ ಪಿ ಬರುತ್ತೆ. ಒ ಟಿ ಪಿನ ಇಲ್ಲಿ ವೆರಿಫೈ ಮಾಡಿದ್ರೆ ಈ ಥರ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಡಬೇಕಾಗತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ನೆಕ್ಸ್ಟು ಏಜ್ ಕೇಳ್ತಾ ಇದ್ದಾರೆ. ಏಜ್ ಮೆನ್ಷನ್ ಮಾಡಿ, ಹಾಗೆ ಲೊಕೇಶನ್ ಅಡ್ರೆಸ್ ಮೆನ್ಷನ್ ಮಾಡಿ. ಸೊ ಕಂಟ್ರಿ ಮೆನ್ಷನ್ ಮಾಡಿ. ಆರ್ ಯು ಕರೆಂಟ್ಲಿ ಲಿವಿಂಗ್ ಇನ್ ಕಂಟ್ರಿ, ಹ್ಯಾವ್ ಬೀನ್ ಲಿವಿಂಗ್ 5 years ಆರ್ ಮೋರ್ ಅಂತ ಕೇಳ್ತಾ ಇದ್ದಾರೆ. ಎಸ್ ಅಂತ ಕೊಡಿ. ಇಲ್ಲಿ ಹೈಯೆಸ್ಟ್ ಎಜುಕೇಷನ್, ನಾನು ಬ್ಯಾಚುಲರ್ ಡಿಗ್ರಿ ಕೊಡ್ತಾ ಇದ್ದೀನಿ. OFAC ಕಂಟೆಂಟ್ ಐ ಅಗ್ರಿ ಅಂತ ಕೊಡಬೇಕು. ಇಲ್ಲಿ ಡು ಯು ಅಗ್ರಿ ಆಫ್ ಯೂಸಿಂಗ್ ಪ್ರಾಪರ್ಟಿ ಶ್ಯೂರ್ ಆ್ಯಪ್, ಐ ಅಗ್ರಿ. ಮೊಬೈಲ್ ವ್ಯಾಲಿಡೇಷನ್ ಕೇಳ್ತಾ ಇದ್ದಾರೆ, ಐ ಅಗ್ರಿ ಕೊಡಬೇಕು. IP ಚೆಕ್ ಕನ್ಸೆಂಟ್, ಐ ಅಗ್ರಿ. ಯೂಸ್ ಆಫ್ ಅನಾನಿಮೈಸರ್ VPN ಪ್ರಾಕ್ಸಿ ಸಿಸ್ಟಮ್, ಐ ಅಗ್ರಿ ಅಂತ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ನನ್ ಆಫ್ ದ ಎಬೋವ್ ಕೊಡಬೇಕಾಗತ್ತೆ. ಆರ್ ಯು ಕರೆಂಟ್ಲಿ ಹ್ಯಾವ್ ಅ ವರ್ಕ್ ಮ್ಯಾಪಿಂಗ್ ಪ್ರೋಗ್ರಾಮ್, ನನ್ ಆಫ್ ದ ಎಬೋವ್ ಅಂತ ಕೊಡಬೇಕು. ಪ್ರಾಪರ್ಟಿಕ್ಸ್, ಸೊ ಇಲ್ಲಿ ಡೂ ಯು ಅಗ್ರಿ ವಿತ್ ದ ಟರ್ಮ್ಸ್ ಆಫ್ ಪ್ರಾಪರ್ಟಿಕ್ಸ್ NDA, ಎಸ್ ಅಂತ ಕೊಟ್ಟು ಸೇವ್ ಚೇಂಜಸ್ ಕೊಟ್ಟರೆ ನಿಮಗೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ವೆಯ್ಟ್ ಮಾಡಿ. ಸೇವಿಂಗ್ ಆಗ್ತಿದೆ. ಸೊ ಸೇವ್ ಆದಮೇಲೆ ಈ ಥರ ಆ್ಯಪ್ಟಿಟ್ಯೂಡ್ ಚೆಕ್ ಅಂತ ಟೆಸ್ಟ್ ಕೇಳ್ತಾರೆ. ವಿಚ್ ಕಂಟ್ರಿ ಆ್ಯಸ್ ಎ ಲಾಂಗೆಸ್ಟ್ ಕೋಸ್ಟಲ್ ಲೈನ್ ಇನ್ ದ ವರ್ಲ್ಡ್, ಕೆನಡಾ ಇದು. ಸೊ ಇಲ್ಲಿ 10 to 15 ಕ್ವಶನ್ಸ್ ಇರುತ್ತೆ. ಕ್ವಶನ್ಸ್ ಅಟೆಂಡ್ ಮಾಡಿ ನೆಕ್ಸ್ಟ್ ಸೇವಿಂಗ್ ಕೊಟ್ಟಮೇಲೆ ಈ ಥರ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಯುವರ್ ರಿಕ್ವೆಸ್ಟ್ ಬೀಯಿಂಗ್ ಪ್ರೊಸೆಸ್ಡ್ ಅಂತ ಬಂದಿದೆ. ಸೊ ಆಯಿತು. ಇಲ್ಲಿ ನೆಕ್ಸ್ಟ್ ಅಡಿಷ್ನಲ್ ಇನ್ಫಾರ್ಮೇಷನ್ ಕೇಳ್ತಾ ಇದೆ. ಕ್ಯಾನ್ ಯು ಸ್ಪೀಕ್ ಆಫ್ ಎನಿ ಆಫ್ ದ ಫಾಲೋಯಿಂಗ್ ಲ್ಯಾಂಗ್ವೇಜಸ್ ಟು ಪ್ರೊಫಿಷಿಯಂಟ್ ಲೆವೆಲ್. ನಿಮ್ಗೆ ಯಾವುದಾದ್ರೂ ಲ್ಯಾಂಗ್ವೇಜ್ ಬರುತ್ತೆ ಅಂತಂದರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಂಗ್ಲೀಷ್ ಇಲ್ಲ, ಇಂಡಿಯನ್ನು ಇಲ್ಲ. ಸೊ ಇಲ್ಲಿ ನನ್ ಆಫ್ ದ ಎಬೋವ್ ಕೊಟ್ಟು, ಯಾವುದು ಲ್ಯಾಂಗ್ವೇಜ್ ಇಲ್ಲ, ಬರೋದಿಲ್ಲ. ಸೊ ನನ್ ಆಫ್ ದ ಎಬೋವ್ ಕೊಟ್ಟು ಸೇವ್ ಚೇಂಜಸ್ ಕೊಡಬೇಕು. ಸೇವ್ ಚೇಂಜಸ್ ಕೊಟ್ಟರೆ ಮತ್ತೆ ಟೈಮ್ ತೊಗೊಳುತ್ತೆ ಲೋಡಿಂಗ್ ಆಗೋದಕ್ಕೆ, ಸ್ವಲ್ಪ ವೆಯ್ಟ್ ಮಾಡಿ. ಲೋಡಿಂಗ್ ಆದಮೇಲೆ ಸೇವಿಂಗ್ ಆಗ್ತದೆ. ಸೊ ನೆಕ್ಸ್ಟು ವಿತಿನ್ ಒನ್ ಡೇ ಅಲ್ಲಿ ನಿಮಗೆ ಅವರು ಇಮೇಲ್ ಮುಖಾಂತರ ತಿಳಿಸ್ಕೊಡ್ತಾರೆ. ನೋಡಿ, ನೆಕ್ಸ್ಟ್ ಸ್ಟೆಪ್ ವಿತಿನ್ 1 day ವರ್ಕಿಂಗ್ ಡೇ ಅಂತ ಹೇಳ್ತಾ ಇದ್ದಾರೆ.
ಸೊ ವೆಯ್ಟ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಪ್ರೊಸೀಜರ್ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ನಿಮಗೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ಬಿಟ್ಟು ಅವರು ಮೇಲ್ ಮೂಲಕ ತಿಳಿಸ್ಕೊಡ್ತಾರೆ. ನೀವು ಮೇಲ್ ಚೆಕ್ ಮಾಡ್ತಾರೆ, ಇಲ್ಲಾಂದರೆ ಡ್ಯಾಶ್ಬೋರ್ಡಲ್ಲಿ ಚೆಕ್ ಮಾಡ್ತಾ ಇರಿ ಏನು ಪ್ರೊಸೀಜರ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿ ತಿಳ್ಕೊಬೋದು. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.